ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರೇ, ಮುಂಬರುವ ಜುಲೈ 24, 25, 26 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನಿರೀಕ್ಷೆಗೂ ಮೀರಿದ ದೊಡ್ಡ ಬದಲಾವಣೆಗಳಾಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಆ ಒಂದು ಬದಲಾವಣೆ ಏನು ಮತ್ತು ನಿಮಗೆ ಸಿಗ್ತಕ್ಕಂತಹ 3 ಶುಭ ಸುದ್ದಿಗಳೇನು, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮಕರ ರಾಶಿಯವರೇ, ಮುಂಬರುವ ಜುಲೈ 24, 25, 26 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಈಗ ನೀವು ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನಗಳ ಜೀವನಕ್ಕೂ ನೀವೇ ಸಹ ಬದಲಾವಣೆಯನ್ನು ಗಮನಿಸ್ತೀರಾ. ಹೌದು, ಅದು ವೃತ್ತಿ ಜೀವನದಲ್ಲಿ ಬದಲಾವಣೆ ಆಗಿರ್ಬೋದು, ಅಥವಾ ಕುಟುಂಬ ಜೀವನದಲ್ಲಿ ಬದಲಾವಣೆ ಆಗಿರ್ಬೋದು, ವೈವಾಹಿಕ ಜೀವನದಲ್ಲೂ ಸಹ ಬದಲಾವಣೆಯನ್ನು ನೀವು ಕಾಣುತ್ತೀರಾ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮಕರ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ. ಅದು ಸಹ ಎಸ್ ಎನ್ನುವ ಅಕ್ಷರದಿಂದ. ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳ ಜೀವನದಲ್ಲಿ ಮಕರ ರಾಶಿಯವರಿಗೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು ಅದೆಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಒಳಗಡೆ ಇರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು ಅಥವಾ ಎಲ್ಲ ರೀತಿ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಅಡೆತಡೆಗಳು ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು ಮಕರ ರಾಶಿಯವರ ಜೀವನದಲ್ಲಿ. ಹೌದು, ಎಷ್ಟೇ ಕಷ್ಟಪಟ್ಟರೂ ಸಹ ಕೈಯಲ್ಲಿ ₹1 ಹಣ ನಿಲ್ತಿರೋದಿಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಅನಗತ್ಯ ಖರ್ಚುಗಳಿಗೆ ಹೆಚ್ಚು ಹಣ ಆದರೆ ವೆಚ್ಚ ಆಗ್ತಿತ್ತು. ಹಾಗಾಗಿ ಈ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳಾದರೆ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ. ಅದು ಎಸ್ ಎನ್ನುವ ಅಕ್ಷರದಿಂದ. ಹೌದು, ಎಸ್ ಎನ್ನುವ ಅಕ್ಷರದ ಒಬ್ಬ ವ್ಯಕ್ತಿಯನ್ನು ನೀವು ಈ ಹಿಂದೆನೇ ಭೇಟಿಯಾಗಿರ್ತೀರಾ ಅಥವಾ ಈಗ ಭೇಟಿಯಾಗುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಒಟ್ಟಾರೆ ಎಸ್ ಎನ್ನುವ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾದರೆ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳು ದೂರ ಆಗೋದ್ರ ಮೂಲಕ ಯಾವ ಯಶಸ್ಸಿಗೆ ನೀವು ಕಾಯ್ತಾ ಇದ್ರೋ ಆ ಒಂದು ಯಶಸ್ಸು, ನಿಮಗೆ ಬರಬೇಕಾಗಿರ್ತಕ್ಕಂತಹ ಎಲ್ಲ ರೀತಿ ಭರ್ತಿ ಈಗ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಈ ಸಮಯದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿರೀಕ್ಷೆಗೂ ಮೀರಿದ ಆರ್ಥಿಕ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ನೀವು ಈ ಹಿಂದೆ ಸುಮಾರು ವರ್ಷಗಳಿಂದ ಒಂದು ಜಾಗದಲ್ಲಿ ಹೂಡಿಕೆಯನ್ನು ಮಾಡಿದರೆ ಆ ಒಂದು ಜಾಗದಲ್ಲಿ ಹಣ ಬರೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ರೆ ಆ ಒಂದು ಹಣ ದುಪ್ಪಟ್ಟಾಗಿ ನೀವು ನಿರೀಕ್ಷೆಗೂ ಮೀರಿರೋದಿಲ್ಲ. ಹೌದು, ನೀವು ಯೋಚನೆ ಮಾಡೋದಕ್ಕೂ ಇರೋದಿಲ್ಲ ಅಷ್ಟು ಹಣ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಮಕರ ರಾಶಿಯವರ ಜೀವನದಲ್ಲಿ ಮುಂಬರುವ ಈ 3 ದಿನಗಳಲ್ಲಿ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ನೀವು ಈಗಾಗಲೇ ಕೆಲಸ ಮಾಡ್ತಿದ್ರೆ ನಿಮ್ಮ ಮೇಲಧಿಕಾರಿಗಳಿಂದ ಯಾವತ್ತೂ ಸಹ ನೀವು ಮೆಚ್ಚುಗೆಯ ಮಾತನ್ನು ಪಡೆದೇ ಇದ್ದರೆ ನಿಮಗೆ ಈಗ ಕಾಲಾವಕಾಶ ಬಂದಿದೆ. ಹೌದು, ನಿಮ್ಮ ಪರಿಶ್ರಮವನ್ನು ಸೂಕ್ಷ್ಮವಾಗಿ ನಿಮ್ಮ ಮೇಲಾಧಿಕಾರಿಗಳು ಗಮನಿಸುತ್ತಿದ್ದಾರೆ. ಹೌದು, ನಿಮ್ಮ ಪ್ರಾಮಾಣಿಕತೆಯನ್ನು ಗಮನಿಸಿದ್ದಾರೆ. ನೀವು ಯಾರಿಗೂ ಮೋಸವನ್ನು ಮಾಡದೆ ತಾಳ್ಮೆಯಿಂದ ನಿಮ್ಮ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಲ್ಲ, ಅದನ್ನು ಈಗ ನಿಮ್ಮ ಮೇಲಾಧಿಕಾರಿಗಳು ಗಮನಿಸಿದ್ದಾರೆ. ಅವರು ಈಗ ನಿಮಗೆ ಒಂದು ಉತ್ತಮ ಅವಕಾಶವನ್ನು ನೀಡುವ ಸಾಧ್ಯತೆ ಇರುವುದರ ಜೊತೆಗೆ ಮೇಲಾಧಿಕಾರಿಗಳಿಂದ ನೀವು ಮೆಚ್ಚುಗೆಯ ಮಾತುಗಳನ್ನು ಕೇಳಬಹುದಾಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಅಸಮಾಧಾನ ಆದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಮಕರ ರಾಶಿಯವರೇ. ಹೌದು, ಇಷ್ಟು ದಿನ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಮನೆಯಲ್ಲಿ ಜಗಳಗಳಾದರೆ ಉಂಟಾಗ್ತಿರ್ತಕ್ಕಂಥದ್ದು, ಯಾವಾಗಲೂ ಸಹ ವಾದ ವಿವಾದಗಳೇ ಉಂಟಾಗ್ತಿರ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿನೇ ಇರೋದಿಲ್ಲ, ಯಾವಾಗಲೂ ಸಹ ಸಣ್ಣ ಪುಟ್ಟ ವಿಚಾರಕ್ಕೆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಿರ್ತಕ್ಕಂಥದ್ದು, ಈ ರೀತಿ ಎಲ್ಲ ರೀತಿ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಈ ಸಮಯದಲ್ಲಿ ಆದಷ್ಟು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಮಕರ ರಾಶಿಯವರೇ. ಹೌದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ನೀವು ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ವಿವಾದಗಳನ್ನು ಕೋಪಗಳನ್ನು ಮಾಡಿಕೊಳ್ಳೋದು ನಿಯಂತ್ರಣ ಮಾಡಿ. ಹೌದು, ಇದರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟ ಕೈ ತಪ್ಪುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಾಳ್ಮೆಯಿಂದ ಇರಿ. ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದರೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಎಲ್ಲ ರೀತಿ ಯಶಸ್ಸು ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಪ್ರತಿಫಲ ಆದರೆ ಈ ಸಮಯದಲ್ಲಿ
ಪ್ರಾಪ್ತಿಯಾಗ್ತಕ್ಕಂಥದ್ದು. ಮಕರ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಯಾರನ್ನೇ ಆದರೂ ನೀವು ಕಣ್ಣು ಮುಚ್ಚಿ ಬೇಗನೆ ನಂಬಿಡ್ತೀರಾ. ಹೌದು, ನಿಮ್ಮ ಬಳಿಗೆ ಯಾರಾದರೂ ಬಂದು ಹಣದ ಸಹಾಯವನ್ನು ಕೇಳಿದರೆ ಅವರಿಗೆ ಕಣ್ಣು ಮುಚ್ಚಿ ಸಹಾಯವನ್ನು ಮಾಡ್ತಕ್ಕಂಥದ್ದು, ನಿರೀಕ್ಷೆಗೂ ಮೀರಿದ ಸಹಾಯವನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಬಳಿ ಆ ಸಮಯದಲ್ಲಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಹಣವನ್ನು ತಂದು ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಇನ್ನೊಬ್ಬರನ್ನು ನಂಬಿ ಹಣದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಕಾರ್ಯಗಳಿಗೆ ಮುಂದಿನ ದಿನದಲ್ಲಿ ನೀವು ಕೈ ಜೋಡಿಸಬೇಡಿ. ಹೌದು, ಇದರಿಂದ ನಿಮಗೆ ತುಂಬ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಂದಿನ ಜೀವನದಲ್ಲಿ ಯಾರನ್ನಾದರೂ ನೀವು ನಂಬ್ತಿದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಗೆ ನೀವು ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ನಂಬಿಕೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗಿರುತ್ತೆ. ಹಾಗಾಗಿ ಸೂಕ್ಷ್ಮವಾಗಿ ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಥವಾ ಅನರ್ಹರ ಇದನ್ನು ಸರಿಯಾಗಿ ಯೋಚನೆ ಮಾಡಿ. ಅದೇ ರೀತಿ ಹಣದ ವಿಚಾರದಲ್ಲೂ ಅಷ್ಟೇ, ಅನಗತ್ಯ ಖರ್ಚುಗಳನ್ನು ಮಾಡೋದನ್ನು ಬಿಟ್ಬಿಡಿ. ಅದೇ ರೀತಿ ಈಗ ಬಂದಿರತಕ್ಕಂಥ ಧನಲಾಭದ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಸಿಕೊಂಡ ನಂತರ ಬಂದಿರತಕ್ಕಂಥ ಹಣವನ್ನು ಅನಗತ್ಯ ಖರ್ಚುಗಳಿಗೆ ಹೋಗದಂತೆ ನೀವು ಭವಿಷ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಎಸ್ ಎನ್ನುವ ಅಕ್ಷರದಿಂದ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನೀವು ಪ್ರಾರಂಭಿಕವಾಗಿ ಅನುಮಾನಿಸಿದರೂ ಸಹ ಆ ವ್ಯಕ್ತಿಯಿಂದ ನಿಮಗೆ ಭಾರಿ ಪ್ರಮಾಣದ ಅದೃಷ್ಟನೇ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಿಮಗೆ ಗೌರವ ಆದರೆ ಹೆಚ್ಚಾಗತ್ತೆ. ಹೌದು, ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದು, ಕುಟುಂಬ ಜೀವನದಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದು, ವೃತ್ತಿ ಜೀವನದಲ್ಲಿ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ 3 ಶುಭ ಸುದ್ದಿಗಳನ್ನು ಸಹ ನೀವು ಕೇಳಬಹುದಾಗಿರುತ್ತೆ. ಹೌದು, ಆ 3 ಶುಭ ಸುದ್ದಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಅವರ ಗುಣಗಳು, ಅವರ ನಡತೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೋದರೆ ನಿಮಗೆ ಹೆಚ್ಚಿನ ಫಲಗಳಾದರೆ ಈ ಸಮಯದಲ್ಲಿ ಸಿದ್ಧಿಯಾಗ್ತಕ್ಕಂಥದ್ದು ಮಕರ ರಾಶಿಯವರೇ. ಹಾಗಾಗಿ ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿದ್ದರೆ ಅವರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಹೌದು, ಅವರ ಮಾರ್ಗದರ್ಶನದಲ್ಲಿ ಹೋದರೆ ನೀವು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯ ಆಗತ್ತೆ. ಅದೇ ರೀತಿ ಎಸ್ ಎನ್ನುವ ಅಕ್ಷರದಿಂದ ಆ ವ್ಯಕ್ತಿ ನೀಡ್ತಕ್ಕಂತಹ 3 ಶುಭ ಸುದ್ದಿಗಳು, ಆ ವ್ಯಕ್ತಿಯ ಪ್ರಭಾವದಿಂದ ಮುಕ್ತಾಯ ಆಗ್ತಕ್ಕಂತಹ 3 ಶುಭ ಸುದ್ದಿಗಳು ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇ ಶುಭ ಸುದ್ದಿ, ನಿಮ್ಮ ಒಳ್ಳೆಯ ಸಮಯ ಆದರೆ ಈ ಸಮಯದಲ್ಲಿ ಶುರುವಾಗ್ತಕ್ಕಂಥದ್ದು. ಇಷ್ಟು ದಿನ ನಿಂತು ಹೋಗಿರ್ತಲ್ಲ ಕೆಲಸ, ಅದಾದರೆ ಈ ಸಮಯದಲ್ಲಿ ಪೂರ್ತಿ ಆಗ್ತಕ್ಕಂಥದ್ದು. ಮೊದಲನೇ ಶುಭ ಸುದ್ದಿ ಹೀಗೆ ಪೂರ್ತಿ ಆಗ್ತಕ್ಕಂಥದ್ದು. ಹೌದು, ಈ ಹಿಂದೆ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ, ನಿಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ, ಅದಿನ್ನೇನು ಮುಕ್ತಾಯ ಆಗಬೇಕು ಅನ್ನುವಷ್ಟರಲ್ಲಿ ಅದು ಕೆಲವು ಕಾರಣಗಳಿಂದಾಗಿ ಅದು ನಿಂತು ಹೋಗಿತ್ತು. ಆ ರೀತಿ ನಿಂತು ಹೋದ ಕಾರ್ಯಗಳೆಲ್ಲ ಈ ಸಮಯದಲ್ಲಿ ಪೂರ್ಣ ಆಗ್ತಕ್ಕಂಥದ್ದು. ಎರಡನೇ ಒಂದು ಶುಭ ಸುದ್ದಿ ಏನು ಮಕರ ರಾಶಿಯವರಿಗೆ ಎಸ್ ಎನ್ನುವ ಅಕ್ಷರದಿಂದ ಅಂತ ನಾವು ನೋಡೋದಾದರೆ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಎಲ್ಲ ರೀತಿ ಸಮಸ್ಯೆಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಮಕರ ರಾಶಿಯವರೇ. ಮೂರನೇ ಒಂದು ಶುಭ ಸುದ್ದಿ ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಆದರೆ ನಡೀತಕ್ಕಂಥದ್ದು. ನಾಮಕರಣ, ಗೃಹ ಪ್ರವೇಶ, ಮದುವೆ ಮುಂತಾದ ಶುಭ ಕಾರ್ಯಕ್ರಮಗಳನ್ನು ನೀವು ನಿಮ್ಮ ಮನೆಯಲ್ಲಿ ನಡೆಸ್ತಕ್ಕಂಥ ಯೋಗ ಆದರೆ ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯ ಪ್ರಭಾವದಿಂದ ಬರ್ತಕ್ಕಂಥದ್ದು. ಹೌದು, ಈ 3 ಶುಭ ಸುದ್ದಿಗಳನ್ನು ನೀವು ಕೇಳಬಹುದಾಗಿರುತ್ತೆ ಮಕರ ರಾಶಿಯವರೇ. ಈ ಸಮಯದಲ್ಲಿ ಉತ್ತಮ ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಸಮಾಧಾನಗಳು, ಕಷ್ಟಗಳು, ಜಗಳಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಮಾಡ್ತಿದ್ದೀರ ಅಂತಂದರೆ, ಹೊಸ ಯೋಚನೆಯ ಹಣವನ್ನು ಹೂಡಿಕೆ ಮಾಡ್ತಿದ್ದೀರ ಅಂತಂದರೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಎಲ್ಲದರಲ್ಲೂ ಸಹ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಅದೇ ರೀತಿ ಆರ್ಥಿಕ ಪರಿಸ್ಥಿತಿ ಆದರೆ ಈ ಸಮಯದಲ್ಲಿ ಸುಧಾರಣೆಯಾಗೋದ್ರ ಮೂಲಕ ಕಂಕಣ ಭಾಗ್ಯ ಆದರೆ ನಿಮಗೆ ಕೂಡಿ ಬರ್ತಕ್ಕಂಥದ್ದು. ಹೌದು, ಯಾರ್ಯಾರು ಮದುವೆ ಕಾಯ್ತಾ ಇದ್ರೋ ನಿಮಗೆ ತಕ್ಕಂತಹ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಕರ ರಾಶಿಯವರೇ. ಅದೇ ರೀತಿ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಜವಾಬ್ದಾರಿಗಳಾದರೆ ನಿಮಗೆ ಸಿಗ್ತಾ ಹೋಗ್ತಕ್ಕಂಥದ್ದು. ಆದಷ್ಟು ಈ ಸಮಯದಲ್ಲಿ ಶತ್ರುಗಳಿಂದ ದೂರ ಇರಿ. ಶತ್ರುಗಳನ್ನು ಆದಷ್ಟು ದೂರ ಇರ್ತಕ್ಕಂಥದ್ದು. ನಿಮ್ಮ ಜೀವನ ಶತ್ರುಗಳ ತೊಂದರೆ ಆದರೆ ಇರೋದಿಲ್ಲ. ಹಾಗಾಗಿ ಶತ್ರುಗಳನ್ನು ಈ ಸಮಯದಲ್ಲಿ ಆದಷ್ಟು ದೂರ ಇರಿ.
ಉದ್ಯೋಗ ಅವಕಾಶಗಳಾದರೆ ಹುಡುಕಿಕೊಂಡು ಬರ್ತಕ್ಕಂಥದ್ದು ನಿರುದ್ಯೋಗಿಗಳಿಗೆ. ಹೌದು, ನಿಮಗೆ ತಕ್ಕಂತಹ ಉದ್ಯೋಗ ಸಿಗ್ತಿಲ್ಲ ಅಂತ ಹೇಳಿ ತುಂಬ ವರ್ಷಗಳಿಂದ ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಈಗ ನಿಮಗೆ ತಕ್ಕಂತಹ ಉದ್ಯೋಗ ಆದರೆ ಸಿಗ್ತಕ್ಕಂಥದ್ದು. ಪ್ರಾರಂಭಿಕವಾಗಿ ಸಂಬಳ ಕಡಿಮೆ ಇರ್ತಕ್ಕಂತಹ ಉದ್ಯೋಗ ಸಿಕ್ಕಿದ್ರೂ ಸಹ ಒಂದು ಕೆಲಸವನ್ನು ಬಿಡಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಸಂಬಳ ಕಡಿಮೆ ಇದ್ದರೂ ಸಹ ಅದೇ ಒಂದು ಕೆಲಸವನ್ನು ಮಾಡ್ತೀರಿ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಆದರೆ ಸಿಗ್ತಕ್ಕಂಥದ್ದು. ಜೀವನದಲ್ಲಿ ಪ್ರತಿಫಲ ಆದರೆ ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಸಿಗೋದ್ರ ಮೂಲಕ ಆದಷ್ಟು ಸಹಾಯವನ್ನು ಮಾಡ್ತೀರಿ. ದಾನವನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡ್ಕೊಳ್ತೀರಾ ಮಕರ ರಾಶಿಯವರೇ. ಇದು ಮಕರ ರಾಶಿಯವರು ಮುಂಬರುವ ಜುಲೈ 24, 25, 26 ಈ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.